ಅದರಲ್ಲೂ ಕೂಡ ವಿದ್ಯೆ ಅನ್ನೋದು ವಿದ್ಯೆ ಅಂದರೆ ಬರೀ ವೇದ ವಿದ್ಯೆ ಅಲ್ಲ, ಬೇಕಾದಷ್ಟು ಲೌಕಿಕ ವಿದ್ಯೆಗಳಿದ್ವು. ಸಾಮಾನ್ಯ ಮಟ್ಟದ ಜ್ಞಾನ ಎಲ್ಲರಿಗೂ ಸಿಗ್ತಾ ಇತ್ತು. ಮತ್ತು ಇವತ್ತೇನಾಗಿದೆ, ಓದಕ್ಕೆ ಬರೆಯಕ್ಕೆ ಬಂದರೆ ಮಾತ್ರ ವಿದ್ಯಾವಂತರು ಅನ್ನೋ ಒಂದು ಹೊಸ ನಿರ್ವಚನ ಬಂದಿದೆ. ಹೌದು, ಹಿಂದೆ ಹಂಗಲ್ಲ. ನಮಗೆ ಯಾವುದಾದ್ರೂ ಕೌಶಲ ಇದ್ದರೆ, ಈಗ ಒಬ್ಬ ಕೃಷಿಕ ಇರ್ತಾನೆ, ಅವ್ನು 40-50 ವರ್ಷ ಕೃಷಿ ಮಾಡಿರ್ತಾನೆ, ಸಮೃದ್ಧವಾದ ಕೃಷಿ ಬೆಳೆ ತೆಗಿತಾನೆ, ತುಂಬ ಗೊತ್ತಿರುತ್ತೆ, ಮಣ್ಣು ನೋಡಿದ್ರೆ ಅವನಿಗೆ ಗೊತ್ತಾಗುತ್ತೆ, ಬೀಜ ನೋಡಿದ್ರೆ ಗೊತ್ತಾಗುತ್ತೆ, ಅವನಿಗೆ ಇನ್ ಆ್ಯಂಡ್ ಔಟ್ ಆ ಕೃಷಿಯ ಬಗ್ಗೆ ಎಲ್ಲ ಗೊತ್ತು. ಅವನಿಗೆ ಒಂದು ಅಕ್ಷರ ಬರೆಯೋಕ್ಕೆ ಬರಲ್ಲ, ತನ್ನ ಹೆಸರನ್ನು ಕೂಡ ಹಸ್ತಾಕ್ಷರ ಮಾಡೋಕ್ಕೆ ಬರಲ್ಲ. ಅವನನ್ನು ನಾವು ವಿದ್ಯಾವಂತರು ಅಂತೀವ, ಅವಿದ್ಯಾವಂತರು ಅಂತೀವ ಇವತ್ತಿನ ಇದರಲ್ಲಿ ಅವಿದ್ಯಾವಂತ. ಯಾವ ಹಾರ್ವರ್ಡ್ ಯೂನಿವರ್ಸಿಟಿ ಕರ್ಸಲ್ಲ, ಯಾವ ಯೂನಿವರ್ಸಿಟಿಯಲ್ಲೂ ಕರ್ಸಲ್ಲ. ಆದರೆ ನಾವು ಭಾರತೀಯ ಶಿಕ್ಷಣದ ಹಿನ್ನೆಲೆಯಲ್ಲಿ ನೋಡಿದ್ರೆ ಅವನೇ ವಿದ್ಯಾವಂತ. BSc ಮಾಡಿ, MSc ಮಾಡಿ, PhD ಮಾಡಿ, ಒಂದು ದಿನವೂ ಕೈ ಕೆಸರು ಮಾಡ್ಕೊಳ್ದೆ ಒಂದು ಬೀಜನೂ ಬಿತ್ತದೆ,